ಪುರಾಣಗಳಲ್ಲಿ ವಾಸ್ತು ಪುರುಷನ ಬಗ್ಗೆ ಉಲ್ಲೇಖಗಳು. ರುದ್ರನ ಅಂಶ ಅಂದ್ರೆ ಶಿವನ ಅಂಶದಿಂದ ಜನನವಾಗಿರುವಂತಹ ಒಬ್ಬ ರಾಕ್ಷಸ. ಎಲ್ಲವನ್ನ ಆವರಿಸ್ಕೋಬೇಕು, ಇಡೀ ಭೂಮಂಡಲವನ್ನ ತನ್ನ ಕಂಟ್ರೋಲ್ ತಗೋಬೇಕು ಅನ್ನುವಂಥದ್ದೇ ಅವನ ಉದ್ದೇಶ. ಆದರೆ ಈ 32 ದೇವತೆಗಳು ಯಾರು? ಈ ಮಂಡಲದಲ್ಲಿ ವಾಸ ಮಾಡುವಂತಹ ದೇವತೆಗಳು ಯಾರ್ಯಾರು? ಮನೆಯ ಸುತ್ತ ಖಾಲಿ ಜಾಗವನ್ನು ಬಿಡಬೇಕು ಅಂತ, ಅದು ಇವರ ಸ್ಥಳ. ಶುಕ್ರಾಚಾರ್ಯರ ಬೆವರ ಅಲಿಯಿಂದ ಒಬ್ಬ ರಾಕ್ಷಸನ ಜನನ ಆಗ್ತದೆ. ಯಾರೇ ಒಂದು ಗೃಹ ನಿರ್ಮಾಣ ಮಾಡುವಾಗ ಅದಕ್ಕೊಂದು ಭೂಮಿ ಪೂಜೆ ಶಾಸ್ತ್ರಸಮ್ಮತವಾಗಿ ಮಾಡಿ ನಿನ್ನನ್ನು ಪ್ರಾರ್ಥನೆಯನ್ನು ಮಾಡಿದ್ರೆ ಅವರಿಗೆ ಸಕಲ ಸನ್ಮಂಗಳಗಳು ಪ್ರಾಪ್ತಿಯಾಗಲಿ ಅಂತೇಳಿ ತ್ರಿಮೂರ್ತಿಗಳು ವರವನ್ನು ಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭು ಎಂಹ ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿದ್ವಾನ್ ಮುಗುರು ಮಧು ದೀಕ್ಷಿತ್ ಮಾತಾಡ್ತಾ ಇರುವಂಥದ್ದು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವತ್ತಿನ ಸಂಚಿಕೆಯಲ್ಲಿ ವಾಸ್ತು ಪುರುಷನ ಬಗ್ಗೆ, ವಾಸ್ತು ಪುರುಷನ ಜನನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪುರಾಣಗಳಲ್ಲಿ ವಾಸ್ತು ಪುರುಷನ ಬಗ್ಗೆ ಉಲ್ಲೇಖಗಳು ವಾಸ್ತುಶಾಸ್ತ್ರದಲ್ಲಿ ತಿಳಿಸ್ತಾರೆ. ರುದ್ರನ ಅಂಶ ಅಂದರೆ ಶಿವನ ಅಂಶದಿಂದ ಜನನವಾಗಿರುವಂತಹ ಒಬ್ಬ ರಾಕ್ಷಸ ಅನ್ನುವಂತಹ ಕಥೆಗಳು ನಮಗೆ ಸಿಕ್ಕಿದ್ರೆ, ಮತ್ತೊಂದು ಕಡೆ ಶುಕ್ರಾಚಾರ್ಯರ ಬೆವರ ಅಲಿಯಿಂದ ಒಬ್ಬ ರಾಕ್ಷಸನ ಜನನ ಆಗ್ತದೆ. ಅವನ ಮುಖ ಮೇಕೆಯನ್ನ ಹೋಲ್ತಿದ್ದಂತಹ ಕಾರಣ ಅವನನ್ನ ಚಾಗಾಸುರ ಅಂತೇಳಿ ಕರೀತಾ ಇರ್ತಾರೆ. ಆ ರಾಕ್ಷಸ ಎಷ್ಟು ಪ್ರಭಾವಿ ಅಂದ್ರೆ ಇಂದ್ರಾದಿ ಅಷ್ಟದಿಕ್ಪಾಲಕರನ್ನ ಹಿಡಿದು ದೇವಾನು ದೇವತೆಗಳೆಲ್ಲರಿಗೂ ಕೂಡ ಉಪಟಳವನ್ನ ಕೊಡ್ತಾ ಇರ್ತಾನೆ. ಉಪಟಳ ಅಂದ್ರೆ ಚಿತ್ರ ಹಿಂಸೆ. ಎಲ್ಲವನ್ನ ಆವರಿಸ್ಕೋಬೇಕು, ಇಡೀ ಭೂಮಂಡಲವನ್ನ ತನ್ನ ಕಂಟ್ರೋಲ್ ತಗೋಬೇಕು ಅನ್ನುವಂಥದ್ದೇ ಅವನ ಉದ್ದೇಶ. ಇಂದ್ರನಿಗೆ ಭಯ, ಎಲ್ಲಿ ಭೂಮಿ ನಮ್ಮ ಕಂಟ್ರೋಲ್ ತಪ್ಪೋಗ್ಬಿಟ್ರೆ ಹೆಂಗಪ್ಪ, ಮುಂದೆ ನಮ್ಮ ಜಾಗಕ್ಕೂ ಬರ್ತಾನೆ ಅನ್ನುವಂಥದ್ದು ಭಯ. ದೇವಾನ ದೇವತೆಗಳೆಲ್ಲ ಹೋಗಿ ಇಂದ್ರನ ಅಧ್ಯಕ್ಷತೆಯಲ್ಲಿ ಬ್ರಹ್ಮನನ್ನ ಭೇಟಿ ಮಾಡ್ತಾರೆ. ಆ ಬ್ರಹ್ಮನನ್ನ ಭೇಟಿ ಮಾಡಿ ಹೇಳ್ತಾ ಇದ್ದಾರೆ, ನೋಡಿ ಚಾಗಾಸುರ ಅನ್ನುವಂಥ ಒಬ್ಬ ದೊಡ್ಡ ರಾಕ್ಷಸ ದೇವಾನು ದೇವತೆಗಳಿಗೆಲ್ಲ ಉಪಟಳವನ್ನು ತೊಂದರೆಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೋಸ್ಕರ ನೀವೇನಾದ್ರು ಒಂದು ಪರಿಹಾರವನ್ನು ಸೂಚಿಸಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾರೆ, ನೋಡಿ ಆ ಚಾಗಾಸುರನು ಒಂದು ಗುಣ ಇದೆ. ಏನಂದ್ರೆ ಅವನು ರಾತ್ರಿ ಮಲಗುವಂತ ಸಂದರ್ಭದಲ್ಲಿ ಅಧೋಮುಖವಾಗಿ ಅಂದ್ರೆ ಮುಖ ಮತ್ತು ಹೊಟ್ಟೆಯನ್ನ ಭೂಮಿಗೆ ಅಭಿಮುಖವಾಗಿ ಅಂದ್ರೆ ಉಲ್ಟಾ ಮಾಡಿಕೊಂಡು ಮಲಗಿರ್ತಾನೆ. ಈ ಸಂದರ್ಭದಲ್ಲಿ ನೀವು ದೇವಾನು ದೇವತೆಗಳೆಲ್ಲ ಹೋಗಿ ಅವನ ದೇಹದ ಭಾಗದಲ್ಲಿ ಕುತ್ಕೊಳ್ಳಿ, ಅದರಿಂದ ಅವನು ಮರಣವನ್ನು ಹೊಂದುತ್ತಾನೆ ಅಂತೇಳಿ ಬ್ರಹ್ಮ ಹೇಳ್ತಾರೆ. ಆ ಸಂದರ್ಭದಲ್ಲಿ ಒಟ್ಟು 53 ದೇವತೆಗಳು ಅವನ ದೇಹದ ಭಾಗದಲ್ಲಿ ಹೋಗಿ ಕೂತ್ಕೋತಾರೆ. ಆ ಭಾರವನ್ನು ತಡಿಲಿಕ್ಕಾಗೋದಿಲ್ಲ ಆ ಚಾಗಾಸುರನಿಗೆ. ಇನ್ನೇನು ಪ್ರಾಣ ಹೋಗುವ ಬೀದಿಯಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ಇನ್ನು ಮುಂದೆ ಈ ರೀತಿಯ ತಪ್ಪುಗಳನ್ನು ನಾನು ಮಾಡೋದಿಲ್ಲ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಪ್ರತ್ಯಕ್ಷರಾಗ್ತಾರೆ. ಅವನಿಗೆ ಕ್ಷಮಾಪಣೆಯನ್ನು ನೀಡ್ತಾರೆ. ಆ ಕ್ಷಮಾಪಣೆಯನ್ನು ನೀಡಿದಂತಹ ದಿನ ಭಾದ್ರಪದ ಮಾಸ. ನಾವೇನು ಪಿತೃಪಕ್ಷ ಅಂತ ಕರಿತೀವಿ, ಗಣಪತಿ ಹಬ್ಬ ಆದ್ಮೇಲೆ ಏನು ಪಿತೃಪಕ್ಷ ಬರುತ್ತೆ, ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ತೃತೀಯ ಅಂದ್ರೆ ತೃತೀಯ ತಿಥಿ. ಈ ತೃತೀಯ ತಿಥಿಯಲ್ಲಿ ಅಂದ್ರೆ ಹುಣ್ಣಿಮೆ ಆದ 3ನೇ ದಿನ ಕೃತಿಕಾ ನಕ್ಷತ್ರ ಇರುತ್ತೆ. ಅವತ್ತು ಶನಿವಾರದ ದಿನ ಬೆಳಿಗ್ಗೆ 6ರಿಂದ 7:30 ಘಟನೆ ನಡೆಯುತ್ತೆ. ಅವನಿಗೆ ಕ್ಷಮಾಪಣೆಯನ್ನ ನೀಡಿ ಅವನಿಗೆ ವಾಸ್ತು ಪುರುಷ, ಯಾಕಂದ್ರೆ ಅವನು ಭೂಮಿಗೆ ಅಧೋಮುಖನಾಗಿದ್ರಿಂದ ಅವನಿಗೆ ವಾಸ್ತು ಪುರುಷ ದೇವತೆಯಾಗಿ ಇನ್ನು ಮುಂದೆ ದೇವತೆಗಳ ಗುಂಪಿನಲ್ಲಿ ನೀನು ವಾಸವನ್ನ ಮಾಡು, ಇಂದಿನಿಂದ ನಿನ್ನ ರಾಕ್ಷಸತ್ವವನ್ನು ನಿವಾರಣೆ ಮಾಡಿ ನಿನ್ನ ವಾಸ್ತುಪುರುಷ ದೇವತೆಯಾಗಿ ನಿನಗೆ ಶಕ್ತಿಯನ್ನು ಕೊಡ್ತಾ ಇದ್ದೇವೆ, ಪ್ರಸಾದವನ್ನು ನೀಡ್ತಾ ಇದ್ದೇವೆ ಅಂತ ತ್ರಿಮೂರ್ತಿಗಳು ಅವನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಬ್ರಹ್ಮ, ನಾನು ನಿನ್ನ ನಾಭಿಯ ಸ್ಥಾನದಲ್ಲಿ ವಾಸ ಮಾಡ್ತಾನೆ. ಯಾರೆಲ್ಲ ಗೃಹ ನಿರ್ಮಾಣ ಮಾಡ್ತಾರೋ ಆ ಗೃಹ ನಿರ್ಮಾಣವನ್ನು ಮಾಡುವಂತ ಸಂದರ್ಭದಲ್ಲಿ ಯಾರೆಲ್ಲ ನಿನ್ನ ಪೂಜೆಯನ್ನು ಮಾಡ್ತಾರೋ, ಭೂಮಿ ಪೂಜೆಯನ್ನು ಮಾಡ್ತಾರೋ, ನಿನ್ನನ್ನು ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಶುಭ ಫಲವನ್ನ ನೀಡು.
ಯಾರೆಲ್ಲ ಇದನ್ನ ಪಾಲನೆ ಮಾಡೋದಿವೋ ಅವರಿಗೆ ನಿನ್ನ ರಾಕ್ಷಸತ್ವದ ಗುಣಗಳೇ ಇರುತ್ತೆ. ಅವರು ಅನೇಕ ಕಷ್ಟಗಳನ್ನು ಅನುಭವಿಸ್ತಾರೆ. ಅದರಿಂದ ಇನ್ನು ಮುಂದೆ ನೀನು ವಾಸ್ತು ಪುರುಷ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತಿಯನ್ನು ಹೊಂದು ಇನ್ನು ಮುಂದೆ ಯಾವುದೇ ಭೂಮಂಡಲದ ಇಡೀ ಭೂಪ್ರದೇಶದಲ್ಲಿ ಯಾರೇ ಒಂದು ಗೃಹ ನಿರ್ಮಾಣ ಮಾಡುವಾಗ ಅದಕ್ಕೊಂದು ಭೂಮಿ ಪೂಜೆ ಶಾಸ್ತ್ರಸಮ್ಮತವಾಗಿ ಮಾಡಿ ನಿನ್ನನ್ನು ಪ್ರಾರ್ಥನೆಯನ್ನು ಮಾಡಿದ್ರೆ ಅವರಿಗೆ ಸಕಲ ಸನ್ಮಂಗಳಗಳು ಪ್ರಾಪ್ತಿಯಾಗಲಿ ಅಂತೇಳಿ ತ್ರಿಮೂರ್ತಿಗಳು ವರವನ್ನು ಕೊಡ್ತಾರೆ. ಈ ವಾಸ್ತು ಪುರುಷನ ದೇಹದ ಮೇಲೆ ಕುಳಿತದ್ದಂತಹ ದೇವತೆಗಳ ಆಧಾರದ ಮೇಲೆ ಮಂಡಲಗಳ ನಿರ್ಮಾಣ ಆಗ್ತದೆ. ಇದನ್ನೇ ಪದಮಂಡಲ, ವಾಸ್ತು ಮಂಡಲ ಅಂತ ಹೇಳಿ ನಾವು ಕರಿತೀವಿ. ಅದಕ್ಕೆ ನೀವು ಯಾವುದೇ ಒಂದು ಗೃಹ ಪ್ರವೇಶವನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ವಾಸ್ತು ಮಂಡಲವನ್ನ ಬರೆದು ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಇದನ್ನೇ ನಾವು 64 ಚತುಷ್ಷಷ್ಠಿ ಅಂತ ಕರಿತೀವಿ. ಇದನ್ನೇ ನಾವು ಮಂಡೂಕ ಮಂಡಲ ಅಂತ ಕರಿತೀವಿ. ಇದು 8 ಪದಗಳನ್ನ ಹೊಂದಿರುತ್ತೆ. ಏಕಾಶಿತಿ ಪದಮಂಡಲ ಇದನ್ನ ನಾವು ಪರಮಶಾಯಿಕ ಮಂಡಲ ಅಂತ ಕರಿತೀವಿ. ಇದು 9.9 ಗ್ರಿಡ್ ಅಂದ್ರೆ 9x9 ಗ್ರಿಡ್ ಇರುತ್ತೆ. 9x9 ಪದಗಳನ್ನ ವಾಸ್ತು ಪದಗಳನ್ನ ಇದು ಹೊಂದಿರುತ್ತೆ. ನೋಡಿ, ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಚತುಷ್ಷಷ್ಠಿ ಮಂಡಲವನ್ನು ಒಟ್ಟು ಈ ರೀತಿಯ 32 ಮಂಡಲಗಳಿದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು 2 ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 9 ಪದಮಂಡಲ ಇರುವಂಥದ್ದನ್ನ ಮನುಷ್ಯ ವಾಸ ಮಾಡುವಂತಹ ಗೃಹ ನಿರ್ಮಾಣದಲ್ಲಿ ಬಳಸಬೇಕು ಅಂತೇಳಿ ಶಾಸ್ತ್ರ ಸಮ್ಮತ. ಆದರೆ ಈ 32 ದೇವತೆಗಳು ಯಾರು? ಈ ಮಂಡಲದಲ್ಲಿ ವಾಸ ಮಾಡುವಂತಹ ದೇವತೆಗಳು ಯಾರ್ಯಾರು ನೋಡಿ. ಪೂರ್ವ ದಿಕ್ಕಿನಲ್ಲಿ ಈಶಾನ್ಯದಿಂದ ಈಶಾನ, ಪರ್ಜನ್ಯ, ಜಯರಥ, ಇಂದ್ರ, ಸೂರ್ಯ, ಸತ್ಯಕ, ವೃಷ, ಅಂತರಿಕ್ಷ, ಅಗ್ನಿ. ಇನ್ನು ದಕ್ಷಿಣದಲ್ಲಿ ಅಗ್ನಿ, ಪೂಷ, ವಿತತ, ಗೃಹಕ್ಷತ, ಗಂಧರ್ವ, ಬೃಂದ, ಮೃಗ, ನಿರುತಿ. ಮತ್ತೆ ಪಶ್ಚಿಮದಲ್ಲಿ ನಿರುತಿಯಿಂದ ಲೆಕ್ಕ ಮಾಡಬೇಕು. ನಿರುತಿ, ದ್ವಾರಪ, ಸುಗ್ರೀವ, ಪುಷ್ಪದಂತ, ವರುಣ, ಅಸುರ, ಶೋಷ, ರೋಗ, ವಾಯು. ಮತ್ತೆ ಉತ್ತರ ದಿಕ್ಕಿನಲ್ಲಿ ವಾಯು, ಹೈ, ಮುಖ್ಯ, ಬಲ್ಲಾಟ, ಸೋಮ, ಅರ್ಗಲ, ಅದಿತಿ, ದಿತಿ, ಈಶಾನ. ಈ ರೀತಿಯಾಗಿ ಸುತ್ತ ಪದಗಳಲ್ಲಿ 32 ದೇವತೆಗಳು ವಾಸ ಮಾಡ್ತಾರೆ. ಇದು ಮನೆ ಕಟ್ಟುವಂತ ಸಂದರ್ಭದಲ್ಲಿ, ಮುಖ್ಯ ದ್ವಾರವನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಮುಖ್ಯ ದ್ವಾರವನ್ನು ಇಡುವಂತ ಸಂದರ್ಭದಲ್ಲಿ ಈ ದೇವತೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇದು ಒಟ್ಟು 32 ದೇವತೆಗಳು. ಒಳಭಾಗದಲ್ಲಿ 13 ದೇವತೆಗಳು: ಹಾಪ, ಹಪವತ್ಸ, ಹಾರ್ಯಕ, ಸವಿತೃ, ಸಾವಿತ್ರ, ವಿವಾಸ್ವಾನ್, ಇಂದ್ರ, ಇಂದ್ರಜಿತ್, ಮಿತ್ರಕ, ಶಿವ, ಶಿವಜಿತ್, ಬುಭೃತ್ ಮತ್ತು ಬ್ರಹ್ಮ ಭಾಗದಲ್ಲಿ ಬ್ರಹ್ಮ. ಇವರು 13 ದೇವತೆಗಳು ಮಂಡಲದ ಒಳಭಾಗದಲ್ಲಿ. ಇನ್ನು ಇವರನ್ನ ಕಾವಲು ಕಾಯ್ತಾ ಇದ್ದವರು ಎಲ್ಲಾ ಕಡೆಯಿಂದ ಕಂಟ್ರೋಲ್ ಇಳ್ಕೊಂಡಿದ್ದಂತಹ 8 ದೇವತೆಗಳಿದ್ದಾರೆ. ಅದಕ್ಕೆ ಮನೆಯ ಸುತ್ತ ಖಾಲಿ ಜಾಗವನ್ನು ಬಿಡಬೇಕು ಅಂತ, ಅದು ಇವರ ಸ್ಥಳ. ಇದನ್ನ ನಾವು ಪೈಶಾಚ ವೀತಿ ಅಂತ ಕೂಡ ಕರಿತೀವಿ. ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ. ಈ 8 ದೇವತೆಗಳು ಯಾರು? ಈಶಾನ್ಯದಲ್ಲಿ ಚರಕಿ, ಪೂರ್ವದಲ್ಲಿ ಶರ್ವಸ್ಕಂದ, ಆಗ್ನೇಯದಲ್ಲಿ ವಿದಾರಿ, ದಕ್ಷಿಣದಲ್ಲಿ ಆರ್ಯಮ, ನೈಋತ್ಯದಲ್ಲಿ ಪೂತಾನಿಕ, ಪಶ್ಚಿಮದಲ್ಲಿ ಜುಂಬಕ, ವಾಯುವ್ಯದಲ್ಲಿ ಪಾಪರಾಕ್ಷಸಿ, ಉತ್ತರದಲ್ಲಿ ಪಿಲಿಪಿಂಚಕ. ಈ 8 ದೇವತೆಗಳಿರ್ತಾರೆ. ಇದ್ರ ಜೊತೆಗೆ ಇಂದ್ರ, ಅಗ್ನಿ, ಯಮ, ನಿರುತಿ, ವರುಣ, ವಾಯು ಮತ್ತು ಕುಬೇರ, ಈಶಾನ ದೇವತೆಗಳು ಕೂಡ ಅಷ್ಟದಿಕ್ಕಿನಗಳಲ್ಲಿ ಅವರು ವಾಸವನ್ನ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಯಾರೆಲ್ಲ ಈ ವಾಸ್ತು ದೇವತೆಗಳ ಬಗ್ಗೆ, ವಾಸ್ತು ಪುರುಷನ ಬಗ್ಗೆ ತಿಳ್ಕೊಂಡು ಯಾರೆಲ್ಲ ಈ ಮಂಡಲಗಳ ದೇವತೆಗಳನ್ನ ಪೂಜೆ ಮಾಡುವಂಥದ್ದು, ಗೃಹ ಪ್ರವೇಶದ ಸಂದರ್ಭದಲ್ಲಿ ಮಂಡಲಾರಾಧನೆ ಮಾಡುವಂಥದ್ದು, ವಾಸ್ತು ಶಾಂತಿಯನ್ನು ಮಾಡುವಂಥದ್ದು ಮತ್ತು ವರ್ಷಕ್ಕೊಮ್ಮೆ ಮನೆಯಲ್ಲಿ ವಾಸ್ತು ಶಾಂತಿಯನ್ನು ಮಾಡುವಂಥದ್ದನ್ನು ಯಾರೆಲ್ಲ ಮಾಡ್ತಾರೋ ಅವರ ಜೀವನದ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗಿ ಅಭಿವೃದ್ಧಿ ಆಗುತ್ತೆ ಮತ್ತು ಗೃಹದಲ್ಲಿರುವಂತಹ ಎಲ್ಲ ವಾಸ್ತು ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಈ ಸಂಚಿಕೆಯಲ್ಲಿ ನಿಮಗೆ ವಾಸ್ತು ಪುರುಷನ ಬಗ್ಗೆ ಅನೇಕ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೇನೆ. ಆ ಮಲೆಮಹದೇಶ್ವರರ ಮತ್ತು ವಾಸ್ತು ಪುರುಷನ ಅನುಗ್ರಹ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ. ನಮಸ್ಕಾರ.